ಇವತ್ತು ನಾವು ಹೇಗೆ ಒಬ್ಬರ ದುರಾಸೆ, ಹೊಟ್ಟೆ ಕಿಚ್ಚಿಂದ ಒಂದು ಮುದ್ದಾದ ಫ್ಯಾಮಿಲಿ ಹಾಳಾಗಿದ್ರ ಬಗ್ಗೆ ಮಾತಾಡೋಣ. ಇದು ಒಂದು ನೈಜ ಆಧಾರಿತ ಘಟನೆ ಆಗಿರುತ್ತೆ. ಬಿಫೋರ್ ದ್ಯಾಟ್ ಲೆಟ್ ಮಿ ಕ್ಲಾರಿಫೈ. ಘಟನೆ ನಡೆದಿರುವಂಥ ಜಾಗ, ಅದರಲ್ಲಿ ಬರೋ ಹೆಸರುಗಳು ಮತ್ತು ರಿಲಿಜನ್ನ ನಾನು ಚೇಂಜ್ ಮಾಡಿರ್ತೀನಿ ಫಾರ್ ಟು ಬೆಟರ್ ಅಂಡರ್ಸ್ಟ್ಯಾಂಡ್. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಅರುಣ್ ಮತ್ತು ಆರ್ತಿ ಕಪಲ್ಗೆ ಇಬ್ಬರು ಮಕ್ಕಳಿರ್ತಾರೆ. 6 ವರ್ಷದ ಮಗ ರೋಹಿತ್ ಹಾಗೂ 15 ವರ್ಷದ ಮಗಳು ಸಂಧ್ಯಾ. ತುಂಬಾನೇ ಹ್ಯಾಪಿ ಫ್ಯಾಮಿಲಿ ಆಗಿರೋ ಇಲ್ಲಿ ಅರುಣ್ ಗೌರ್ಮೆಂಟ್ ಪಬ್ಲಿಕ್ ಸೆಕ್ಟರ್ನಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ವೇರ್ ಆರ್ತಿ ಒಂದು ಸಲೂನನ್ನು ನಡೆಸ್ತಾ ಇರ್ತಾಳೆ. ಆದರೆ ಮಕ್ಕಳಿಗೆ ಸಂಡೇನೂ ನನ್ನಮ್ಮ ಕೆಲಸಕ್ಕೆ ಹೋಗ್ತಾಳೆ ಅಂತ ಬೇಜಾರಿರುತ್ತೆ. ಬಟ್ ಅರುಣ್ ಸಂಡೇ ಮನೇಲೇ ಇದ್ದು ಮನೆ ಕೆಲಸನೆಲ್ಲಾನು ನೋಡಿಕೊಂಡು ಮಕ್ಕಳನ್ನ ನೋಡ್ಕೋತಾನೆ. ಬೇಜಾರಾಗಿದ್ದ ಮಕ್ಕಳಿಗೆ ಹೇಳ್ತಾನೆ, ನಿನ್ನಮ್ಮ ಸಂಡೇ ಕೂಡ ಕೆಲಸ ಮಾಡೋದು ನಿಮಗಾಗಿ, ನಿಮಗೋಸ್ಕರ. ಹೀಗಿರುವಾಗ ಒಂದು ಸಂಡೇ ಅರುಣ್ ರೋಹಿತ್ನ ಫುಟ್ಬಾಲ್ ಪ್ರಾಕ್ಟೀಸ್ಗೆ ಕರ್ಕೊಂಡು ಹೋಗುವಂತ ಸಂಧ್ಯಾಗೆ ಹೇಳ್ತಾನೆ. ಸರಿ ಆಯಿತು ಅಂತ ಸಂಧ್ಯಾ ರೋಹಿತ್ನ ಕರ್ಕೊಂಡು ಹೋಗ್ತಾಳೆ. ಸ್ವಲ್ಪ ಸಮಯ ಆದಮೇಲೆ ಸಂಧ್ಯಾ ಒಬ್ಬಳೇ ಮನೆಗೆ ಬರ್ತಾಳೆ. ಬಂದವಳಿಗೆ ತುಂಬ ದೊಡ್ಡ ಶಾಕೆ ಕಾದಿರುತ್ತೆ. ಅದೇನೆಂದರೆ ಅವರ ಅಪ್ಪ ಅರುಣ್ ಬೇರೆ ಒಂದು ಹೆಂಗಸಿನ ಜೊತೆ ಇರೋದು. ಇದಾದಮೇಲೆ ಅರುಣ್ ನಡೆದಿರೋ ಘಟನೆಯನ್ನು ಅಮ್ಮನ ಮುಂದೆ ಹೇಳಬೇಡ ಅಂತ ಕೇಳ್ಕೊತಾನೆ. ಒಲ್ಲದ ಮನಸ್ಸಿಂದ ಸಂಧ್ಯಾ ಸುಮ್ಮನೆ ಆಗ್ತಾಳೆ. ಸ್ವಲ್ಪ ದಿನ ಆದಮೇಲೆ ಅರುಣ್ ತನ್ನ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಊರಿಗೆ ಹೋಗೋಕೆ ನಿಲ್ತಾನೆ. ಹೋಗೋ ಅವನು ಸಂಧ್ಯಾಗೆ ಯಾವುದನ್ನು ಅಮ್ಮನೆದುರು ಹೇಳಬೇಡ ಅಂತ ಕಣ್ಣಲ್ಲೇ ಸನ್ನೆ ಮಾಡ್ತಾನೆ. ಅರುಣ್ ಹೋಗಿ 1 ವಾರ ಆಗಿರುತ್ತೆ ಅಷ್ಟೇ. ಅಕ್ಕಪಕ್ಕದ ಮನೆಯವರೆಲ್ಲ ಅರುಣ್ ಹೋಗಿ 1 ವರ್ಷ ಆಯಿತು, ಇನ್ನೂ ಬಂದೇ ಇಲ್ಲ ಅಂತ ಅಕ್ಕಪಕ್ಕದ ಮನೆಯವರೆಲ್ಲ ಮಾತಾಡೋಕೆ ನಿಲ್ತಾರೆ. ಸರ್ಪ್ರೈಸಿಂಗ್ಲಿ ಆರ್ತಿ ಮತ್ತು ಸಂಧ್ಯಾಗೆ ಅರುಣ್ ಹೋಗಿ 1 ವರ್ಷ ಆಯಿತು ಅಂತ ಅನಿಸಿರೋದೇನೇ ಇಲ್ಲ. ಅದೇ ಕೂಡಲೇ ಆರ್ತಿ ಮತ್ತು ಸಂಧ್ಯಾ ಕ್ಯಾಲೆಂಡರ್ನ ಚೆಕ್ ಮಾಡಿ ನೋಡ್ತಾರೆ. ಎಸ್, ಅರುಣ್ ಹೋಗಿ ಆಲ್ರೆಡಿ 1 ವರ್ಷ ಆಗಿ ಹೋಗಿರುತ್ತೆ. ಸರಿ, ಏನಾಗಿರ್ಬೋದು ಅಂತ ಆಫೀಸ್ಗೆ ಹೋಗಿ ಚೆಕ್ ಮಾಡಿದಾಗ ಆಫೀಸ್ ಥ್ರೂ ಅರುಣನ್ನು ಯಾವ ಊರಿಗೂ ಕಳಿಸಿಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ಹೀಗೆ ಸ್ವಲ್ಪ ದಿನ ಕಳೆದಾದ್ಮೇಲೆ ಅರುಣ್ ಮತ್ತೆ ಮನೆಗೆ ಬರ್ತಾನೆ. ಬಟ್ ತುಂಬ ಡಿಫ್ರೆಂಟಾಗಿ. ಬಂದವನಿಗೆ ಮಕ್ಕಳ ಮೇಲೆ ಕಾಳಜಿ ಇರೋದಿಲ್ಲ, ಹೆಂಡತಿ ಮೇಲೆ ಪ್ರೀತಿ ಇರೋದಿಲ್ಲ. ಈ ಕಡೆ ಮನೆಯಲ್ಲೂ ಕೂಡ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಆಗುತ್ತೆ. ಲೈಕ್ ಯಾರೋ ಹಾದು ಹೋದ ಹಾಗೆ, ಯಾವುದೋ ಕಪ್ಪು ನೆರಳು ಆರ್ತಿನಾಗಲಿ ಸಂಧ್ಯಾನಾಗಲಿ ಮತ್ತು ರೋಹಿತ್ನಾಗಲಿ ಹಿಂಬಾಲಿಸಿದಾಗೆ ಆಗುತ್ತೆ. ತುಂಬಾ ಚೆನ್ನಾಗಿ ನಡೀತಿದ್ದ ಆರ್ತಿ ಸಲೂನ್ ಕೂಡ ತುಂಬ ಸ್ಲೋ ಆಗುತ್ತೆ. ಕ್ಲೈಂಟ್ಸ್ ಯಾರು ಆರ್ತಿ ಸಲೂನ್ಗೆ ಹೋಗ್ತಾ ಇರೋದಿಲ್ಲ. ಹೀಗಿರುವಾಗ ಸಂಧ್ಯಾ ಒಂದಿನ ಆರ್ತಿ ಸಲೂನ್ಗೆ ಅಲ್ಲಿ ಅವಳು ನೋಡ್ತಾಳೆ ಅದೇ ಹೆಂಗಸನ್ನ. ಎಸ್, ಯಾವ ಹೆಂಗಸನ್ನ ಅವಳು ಅವರ ಅಪ್ಪನ ಜೊತೆ ನೋಡಿದ್ಲು ಅದೇ ಹೆಂಗಸನ್ನ ಅವಳ ಅಮ್ಮನ ಸಲೂನಲ್ಲಿ ಕೂಡ ನೋಡ್ತಾಳೆ. ಸಂಧ್ಯಾನ ನೋಡಿದ ಆ ಹೆಂಗಸಿಗೆ ಮುಖದಲ್ಲಿ ಸ್ವಲ್ಪನೂ ಗಿಲ್ಟ್ ಇರೋದಿಲ್ಲ. ತಾನು ಯಾವುದೇ ತಪ್ಪು ಮಾಡಿದ್ದೀನಿ ಅಂತಲೂ ಅವಳಿಗೆ ಯಾವ ಫೀಲೂ ಇರೋದಿಲ್ಲ. ಅದೇ ಭಾವನೆಯಲ್ಲಿ ಅವಳು ಸಂಧ್ಯಾನ ನೋಡಿ ನಗ್ತಾಳೆ. ಸಂಧ್ಯಾ ಸ್ವಲ್ಪ ಹೊತ್ತು ಸ್ತಬ್ಧಳಾಗಿ ನಿಲ್ತಾಳೆ. ಈ ಕಡೆ ಆಫೀಸ್ಗೆ ಹೋದ ಅರುಣ್ ಒಂದಿನ ವಾಪಸ್ ಬರೋದೇನೇ ಇಲ್ಲ. ಅವತ್ತು ಸಂಧ್ಯಾ ಆರ್ತಿ ಮುಂದೆ ಅವತ್ತು ನಡೆದಿದ್ದ ಎಲ್ಲ ಘಟನೆಯನ್ನು ವಿವರಿಸ್ತಾಳೆ. ಆರ್ತಿ ಮತ್ತು ಸಂಧ್ಯಾ ಆ ಹೆಂಗಸಿನ ಮನೆಗೆ ಹೋಗಿ ನೋಡಿದಾಗ ಅರುಣ್ ಅಲ್ಲೇ ಸಿಗ್ತಾನೆ. ಸಿಕ್ಕ ಅರುಣ್ ಆರ್ತಿ ಮತ್ತು ಸಂಧ್ಯಾನ ಸ್ಟ್ರೇಂಜರ್ಸ್ ಆಗಿ ನೋಡ್ತಾನೆ. ಲೈಕ್ ಹೆಂಡತಿ ಮಕ್ಕಳು ಅನ್ನೋ ಯಾವ ಪ್ರೀತಿ ಪ್ರೇಮನೂ ಅವನಲ್ಲಿ ಉಳಿದಿರೋದಿಲ್ಲ. ಉಳಿದಿದ್ದೆಲ್ಲವೂ ದ್ವೇಷ ಮಾತ್ರ. ಘಟನೆಯನ್ನು ನೋಡಿದ ಆರ್ತಿ ಆಪ್ತರೊಬ್ಬರು ಒಬ್ಬ ಪಂಡಿತರನ್ನು ಭೇಟಿ ಮಾಡೋದಕ್ಕೆ ಹೇಳ್ತಾರೆ. ಪಂಡಿತರು ಕೂಡಲೇ ನೋಡಿ ಹೇಳ್ತಾರೆ, ಅರುಣ್ ಮೇಲೆ ವಾಮಾಚಾರ ಆಗಿದೆ ಅಂತ. ಮತ್ತೆ ಅದನ್ನು ಮಾಡಿಸಿದ್ದು ಬೇರೆ ಯಾರೂ ಅಲ್ಲ, ಅದೇ ಹೆಂಗಸು ಅಂತ. ಆ ಹೆಂಗಸು ಆರ್ತಿಯ ಹ್ಯಾಪಿ ಫ್ಯಾಮಿಲಿನ ನೋಡಿ ತುಂಬಾ ಹೊಟ್ಟೆ ಕಿಚ್ಚು ಪಡ್ತಾ ಇದ್ಲು. ಮತ್ತು ಅವಳು ಚೆನ್ನಾಗಿ ನಡೀತಿರೋ ಸಲೂನ್ ಕೂಡ ಅವಳಿಗೆ ಆಗಿ ಬರ್ತಾ ಇರಲಿಲ್ಲ. ಈ ಕಡೆ ಆರ್ತಿ ಸಲೂನ್ ಮುಂದೆ ದಿನಾಲು ಸಿಕ್ಕಾಪಟ್ಟೆ ಕೆಂಪು ಮಣ್ಣು ಸಿಗ್ತಾ ಇರುತ್ತೆ. ಲೈಕ್ ಫುಲ್ಲಿ ಡೆವಲಪ್ಡ್ ಏರಿಯಾದಲ್ಲಿ ಸಲೂನ್ ಇರೋ ಜಾಗ ಅದು. ಅಷ್ಟೊಂದು ಧೂಳು ಮಣ್ಣು ಹೇಗೆ ಬರೋದಕ್ಕೆ ಸಾಧ್ಯ ಅಂತ ಆರ್ತಿ ವಿಚಾರಿಸ್ತಾಳೆ. ಕೂಡಲೇ ಆರ್ತಿ ಆಪ್ತರೊಬ್ಬರು ಹೇಳ್ತಾರೆ, ಇದು ಸ್ಮಶಾನದ ಮಣ್ಣು. ಯಾರ್ದಾದ್ರೂ ಬಿಸ್ನೆಸ್ನ ಲೋ ಮಾಡೋದಕ್ಕೆ ಈ ಥರ ಪ್ರಯೋಗನ ಮಾಡ್ತಾರೆ ಅಂತ. ಕೂಡಲೇ ಆರ್ತಿ ಆ ಮಣ್ಣನ್ನು ತಗೊಂಡು ಹೋಗ್ತಾಳೆ ಪಂಡಿತರ ಹತ್ರ. ಪಂಡಿತರು ಆ ಮಣ್ಣನ್ನು ನೋಡಿದ ಮೇಲೆ ಹೇಳ್ತಾರೆ, ಇದನ್ನು ಮಾಡಿದ್ದು ನಿನ್ನ ಆಪ್ತರೇ ಅಂತ. ಆಪ್ತರು ಯಾರಾಗಿರಬಹುದು ಅಂತ ಆರ್ತಿ ಗೊಂದಲದಲ್ಲಿ ಇರ್ತಾಳೆ. ಆವತ್ತು ಸಲೂನಿಂದ ಅವತ್ತು ರಾತ್ರಿ ಮನೆಗೆ ಹೋಗೋದೇ ಇಲ್ಲ. ಕೂಡಲೇ ರಾತ್ರಿ 12 ಗಂಟೆ ಮೇಲೆ ಯಾರೋ ನಡೆದ ಹಾಗೆ ಆರ್ತಿಗೆ ಅನುಭವ ಆಗುತ್ತೆ. ಹೊರಗಡೆ ಹೋಗಿ ನೋಡಿದಾಗ ಆರ್ತಿ ಗಂಡ ಆಗಿರ್ತಾನೆ. ಆರ್ತಿ ಸಲೂನ್ ಮುಂದೆ ಸ್ಮಶಾನದ ಮಣ್ಣನ್ನು ಹಾಕ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿದ ಪಂಡಿತರು ಆರ್ತಿಗೆ ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಹೋಮದ ಅಗತ್ಯವಿದೆ, ಒಂದು ಪೂಜೆಯನ್ನು ಮಾಡಬೇಕು ಅಂತ. ಸರಿ ಆಯಿತು ಅಂತ ಆರ್ತಿ ಕೂಡ ಒಪ್ಕೋತಾಳೆ. ಇನ್ ಬಿಟ್ವೀನ್ ಆರ್ತಿ ಮತ್ತು ಸಂಧ್ಯಾ ಅದೇ ಹೆಂಗಸಿನ ಮನೆಗೆ ಹೋಗಿ, ಅರುಣನ್ನು ಬೇಕಾದರೆ ನೀನು ಇಟ್ಕೋ, ನನ್ನ ಫ್ಯಾಮಿಲಿನ ಬಿಟ್ಬಿಡು ಅಂತ ಆರ್ತಿ ಆ ಹೆಂಗಸಿನ ಮುಂದೆ ರೋದನೆ ಮಾಡ್ಕೋತಾಳೆ. ಇಷ್ಟಾದ್ಮೇಲೂ ಆ ಹೆಂಗಸಿಗೆ ಕರುಣೆ ಅನ್ನೋದೇ ಬರೋದಿಲ್ಲ. ನಿರಾಸೆಯಿಂದ ಹಿಂತಿರುಗಿದ ಆರ್ತಿ ಮತ್ತು ಸಂಧ್ಯಾಗೆ ಮನೆಗೆ ಹೋದ್ಮೇಲೆ ಇನ್ನೂ ತುಂಬ ದೊಡ್ಡ ಶಾಕ್ ಆಗಿರುತ್ತೆ. ಅದೇನೆಂದರೆ ಸಂಧ್ಯಾ ಪೊಸೆಸ್ ಆಗ್ತಾಳೆ. ಸಂಧ್ಯಾನ ಪೊಸೆಸ್ ಮಾಡಿರುವಂತಹ ಆತ್ಮ ಅವಳಿಂದ ತುಂಬಾ ಹೀನಾಯವಾದಂಥ ಕೆಲಸಗಳನ್ನ ಮಾಡಿಸುತ್ತೆ. ಲೈಕ್ ಸಂಧ್ಯಾನ ತನ್ನ ರೋಹಿತ್ನ ಕೊಲೆ ಮಾಡೋದಕ್ಕೂ ಕೂಡ ಹೋಗ್ತಾಳೆ ಸಂಧ್ಯಾ. ಈ ಕಡೆ ಸ್ಥಿತಿ ಪೂರ್ತಿ ಔಟ್ ಆಫ್ ಕಂಟ್ರೋಲ್ ಆಗಿಬಿಡುತ್ತೆ ಆರ್ತಿಗೆ.
ಅದೇ ಸಮಯಕ್ಕೆ ಸರಿಯಾಗಿ ಪಂಡಿತರು ಬರ್ತಾರೆ. ಎಲ್ಲ ಹೋಮಕ್ಕೆ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋತಾರೆ. ಹೋಮ ಹವನಗಳನ್ನು ಮಾಡಿ ಸಂಧ್ಯಾ ಮೇಲೆ ಇರುವಂತಹ ಪೊಸಿಷನ್ನ ಕಳೀತಾರೆ. ಸಂಧ್ಯಾ ಮೇಲೇನೂ ಕೂಡ ವಾಮಾಚಾರ ಆಗಿರುತ್ತೆ. ಈ ಕಡೆ ವಾಮಾಚಾರ ತಿರುಗಿ ಬೀಳುತ್ತೆ ಅದೇ ಹೆಂಗಸು ಮತ್ತು ಅರುಣ್ ಮೇಲೆ. ಸಿಂಪಲ್ಲಾಗಿ ಒಂದು ವಾಮಾಚಾರದ ರೂಲ್ಸ್ ಇದೆ. ಅದೇನೆಂದರೆ, ಯಾರ ಮೇಲೆ ವಾಮಾಚಾರ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುತ್ತೋ ಅವರೇನಾದರೂ ಅಥವಾ ಯಾವುದಾದ್ರೂ ದೈವಿಕ ಶಕ್ತಿಯಿಂದ ಬಚಾವ್ ಆದರೆ ವಾಮಾಚಾರದ ಕಂಪ್ಲೀಟ್ ಎಫೆಕ್ಟ್ ಕೂಡ ವಾಮಾಚಾರ ಮಾಡಿಸಿದವರ ಮೇಲೆ ಆಗಿತ್ತು. ಹಾಗೂ ಈ ಕಡೆ ಆ ಹೆಂಗಸು ಅದೇ ಪೊಸಿಷನ್ನಿಂದ ಸಾಯ್ತಾಳೆ ಹಾಗೂ ಅರುಣ್ ಕೂಡ ಪ್ಯಾರಲೈಸ್ ಆಗ್ತಾನೆ. ಕತೆ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ಇದೇ ಥರ ಹಾರರ್ ಸ್ಟೋರೀಸ್ನ ನಾನು ನಿಮಗಾಗಿ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಕಮೆಂಟ್ ಇಫ್ ಯು ಲೈಕ್ ದಿಸ್ ವಿಡಿಯೋ. ಟಿಲ್ ದೆನ್, ಬಿ ಸೇಫ್, ಸ್ಟೇ ಟ್ಯೂನ್ಡ್.